ಎಲ್ರಿಗೂ ನಮಸ್ಕಾರ. Thanks to Mount Carmel College. This is not a promotion of album but bringing knowledge together to fight for tomorrow's just society. In a world of justice, that for what we're speaking today, we face discrimination on various grounds, be it your caste, class, religion, region, ethnicity, language, food, etc. And Samaja has a problem, right? Skirt hakidre problem, kappagidre problem, bidigidre problem, mamsa tindre problem, tinde idre problem. So why do we want to waste our time in justifying the so-called society's expectation? But live for yourself, proud for yourself. To lead a life with dignity needs only 4 things. 1, self-esteem, self-respect, self-knowledge, self-capacity. ಇಷ್ಟಿದ್ರೆ ಸಾಕಾಗ್ತದೆ. ಈಗ ನಮ್ಮ ಜೊತೆ ಕರ್ನಾಟಕ ಸರ್ಕಾರದ ಅಧಿಕೃತವಾಗಿ ಇಲ್ಲಿ ಕುಳಿತಿರುವಂತ ಎಲ್ಲರೂ ಮುಕುಂದ್ರ ಸಾಹೇಬ್ರಿದ್ದಾರೆ. ಸೊ ಹಿ ಇಸ್ ದಿ ಹಾನರಬಲ್ ಪ್ರೆಸಿಡೆಂಟ್ ಫಾರ್ ದ ಕರ್ನಾಟಕ ಸಾಹಿತ್ಯ ಅಕಾಡೆಮಿ. ಅಧ್ಯಕ್ಷರನ್ನು ಏನು ಕೇಳ್ತೀನಿ ಅಂತಂದ್ರೆ ಈ ರಾಷ್ಟ್ರಗೀತೆ, ಈ ನಾಡಗೀತೆ ಮತ್ತು ಈ ಫೆಮಿನೈನ್ ಹೆಣ್ತನದ ಒಂದು ಆಲ್ಬಮ್ ನಾವು ಏನ್ ಮಾಡಿದೀವೋ ಇದು ವಿದ್ಯಾರ್ಥಿಗಳಿಗೆ ಒಂದು ರೀತಿ ಆಗ್ತಿರುವಂತ ದೊಡ್ಡ ಜಾಗೃತಿ ಕಾರ್ಯಕ್ರಮನೇ ಹೌದು. ಬಿಕಾಸ್ ತಾವು ಮುಖ್ಯಮಂತ್ರಿಗಳನ್ನ, ರಾಜ್ಯಪಾಲರನ್ನ, ವಿವಿಧ ಕ್ಷೇತ್ರಗಳ ಗಣ್ಯರನ್ನ ತಾವು ಭೇಟಿ ಮಾಡ್ತೀರಿ. ಈ 3 ವಿಚಾರಗಳನ್ನ ಸಮಾಜಕ್ಕೆ ಮುಖ್ಯವಾಹಿನಿಗೆ ತೆಗೆದುಕೊಂಡು ಬರೋದು ನಿಮ್ದು ಆದ್ಯ ಜವಾಬ್ದಾರಿ ಆಗಿರ್ಲೇಬೇಕು ಅನ್ನೋದು ನಾನು ಈ ಸಭೆಯ ಮೂಲಕ ಅದನ್ನ ಪ್ರಸ್ತಾಪ ಮಾಡ್ಲಿಕ್ಕೆ ಇಷ್ಟವನ್ನ ಪಡ್ತಾ ಇದ್ದೇನೆ. ನಾನು ಈ ಕಾರ್ಯಕ್ರಮ ಇದು ನಮ್ಮ ಶ್ರೀಮತಿ ಉಷಾ ಹೇಳ್ತಿರ್ಬೇಕಾದ್ರೆ, ಮೇರಿ ಉಷಾ ಕೋಕಿಲ ಅವರು ಇದಕ್ಕೆ ತುಂಬಾ ಜನ ಹಣ ಸಹಾಯ ಮಾಡಿದ್ದಾರೆ. 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ, 100 ರೂಪಾಯಿ, 1000 ರೂಪಾಯಿಗೆಲ್ಲ ಮಾಡಿದ್ದಾರೆ. ಸೊ ನಾವು ಸುಮ್ಮನೆ ಹಣ ಖರ್ಚು ಆಗಲಿಲ್ಲ. ಒಂದು ಸೀನ್ ಮಾಡ್ಬೇಕಾ, ಏನಪ್ಪಾ ಮಾಡಿ 10,000 ಬೇಕಲ್ಲ, ಏನಪ್ಪಾ ಮಾಡಕ್ಕೆ 5,000 ಬೇಕಲ್ಲ, 2,000 ಬೇಕಲ್ಲ. ಇಟ್ ವಾಸ್ ಸೋ ಡಿಫಿಕಲ್ಟ್ ಫಾರ್ ಅಸ್ ಟು ರೈಸ್ ಲೈಕ್ ಮನಿ. ಬಟ್ ಲೈಕ್ ನಾವ್ ಯಾರು ಸೋ ಕಾಲ್ಡ್ ಪ್ರೊಫೆಷನಲ್ ಕೆಲಸ ಮಾಡ್ತಾ ಇಲ್ಲ. ಪಟ್ಟಂತ ಕೆಲವೊಬ್ರು ಕೆಲಸ ನಮಗೆ ಮಾಡಿ ಸ್ಟುಡಿಯೋ ಮಾಡಿ ಬುಕ್ ಮಾಡ್ಬಿಡ್ತಾ ಇದ್ರು. ಬಟ್ ಆ ಎಕ್ಸ್ಪೀರಿಯನ್ಸ್ ಆಗ್ಬೇಕು ಅಂತ. ಬಟ್ ದಿಸ್ ಸಾಂಗ್ ವಿಚ್ ಐ ಕಂಪೋಸ್ 22 years ago, when Rumi, who is born female, identifies as a man, ಚೆನ್ನೈನಲ್ಲಿ ಒಂದು ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಆಗ್ತಾ ಇತ್ತು. ಅಲ್ಲಿ ಸೆಕ್ಷುವಲ್ ಮೈನಾರಿಟೀಸ್ಗೆ ಮಾತಾಡಲಿಕ್ಕೆ 2 ನಿಮಿಷ ನಮಗೆ ಟೈಮ್ ಕೊಟ್ಟು ಫಸ್ಟ್ ಮೂಮೆಂಟ್ ಅಲ್ಲಿ ಸ್ಪೇಸ್ ಕೊಟ್ಟಿದ್ದು. ಫಸ್ಟ್ ಆಫ್ ಆಲ್ ದಿಸ್ ಎಕ್ಸಿಸ್ಟಿಂಗ್ ವಿಮೆನ್ಸ್ ಮೂವ್ಮೆಂಟ್ ವರ್ ನಾಟ್ ಅಕ್ಸೆಪ್ಟಿಂಗ್ ನಮ್ಮನ್ನ ಒಂದು ಮಹಿಳೆ ಅಂತ ಕನ್ಸಿಡರ್ ಮಾಡ್ತಾ ಇರಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಯು ಡೋಂಟ್ ಹ್ಯಾವ್ ವೆಜೈನಾ, ಯು ಡೋಂಟ್ ಹ್ಯಾವ್ ಬ್ರೆಸ್ಟ್, ಯು ಡೋಂಟ್ ಹ್ಯಾವ್ ಯೂಟ್ರಸ್, ವಿ ಡೋಂಟ್ ಕನ್ಸಿಡರ್ ಯು ಆಸ್ ವುಮನ್. ಸೊ ವಿ ವಾಂಟೆಡ್ ಟು ಕ್ವೆಶ್ಚನ್ ದ ನೋಷನ್ ಆಫ್ ಜೆಂಡರ್. ಅಂಡ್ ವಿಮೆನ್ ಅನ್ನೋದು 4-5 ಬಾಕ್ಸ್ ಮಾತ್ರ, ಸಾರಿ ವಿ ಆರ್ ಬಿಯಾಂಡ್ ದಿಸ್ ಸೋ ಕಾಲ್ಡ್ ಬಾಕ್ಸಸ್ ಅನ್ನೋದನ್ನ ಹೇಳಿ ನಾವು ಅವ್ರಿಗೆ ಹಾಕಿದ್ವಿ. And I wanted to convey, I am not a woman, I don't have vagina, I don't have breast, I don't have uterus, I am not unable to deliver a child, but I am a woman beyond everything. So accepting this sort of self-acceptance ಇದೆಲ್ಲ ಅದು ಮುಖ್ಯ ಆಗ್ತದೆ. ಬಟ್ ಫೈಟಿಂಗ್ ಸಿನ್ಸ್ 25 years till today. ಶಕುನ್ ಇವತ್ತು ನಮ್ಮ ಜೊತೆ ಇದ್ದಾರೆ, ಸತ್ಯ ಇವತ್ತು ನಮ್ಮ ಜೊತೆ ಇದ್ದಾರೆ, ಮತ್ತೆ ನಮ್ಮ ಇದು ಲೀಲಾವತಿ ಇದ್ದಾರೆ. ಅನೇಕರ ಮುಂದೆ ನಾವು ಚಿಕ್ಕ ಮಕ್ಕಳಾಗಿ ಇವತ್ತು ನಾವು ಬೆಳೆದಿದ್ದೀವಿ. ಬಟ್ ಥ್ಯಾಂಕ್ಸ್ ಶಕುನ್. ಅವತ್ತು ನಾವು ಒಂದೆಡೆ ಏನಕ್ಕೆ ಮಾಡಿದ್ವಿ ಅಂತ ಪ್ರಶ್ನೆ 15 ವರ್ಷ ಮುಂಚೆ ಮಾಡಿದ್ವಿ. ಅದು ಒಂದೆಡೆ ಏನಕ್ಕೆ ಅಂತ ನಾವು ನಿಮ್ಮ ಮುಂದೆ ವಾಪಸ್ ಉತ್ತರ ತೆಗೆದುಕೊಂಡು ಬಂದಿದ್ದೀವಿ. ಬಟ್ ದಿಸ್ ಸಾಂಗ್ ವಿಚ್ ನನಗೆ ಟ್ರೈನಲ್ಲಿ ಹೋಗ್ಬೇಕಾದ್ರೆ ಏನು ಹಬಿದ ಅಳ್ತಾ ಇದ್ವಿ ಅಂತ ಉಷಾ ಹೇಳಿದ್ರಲ್ಲ, ಈ ಹಾಡು ಬರ್ಬೇಕು ಅಷ್ಟು ಕಷ್ಟಪಟ್ಟಿದ್ದೀವಿ ನಾವು. ಒಂದು 6 hour ಜರ್ನಿ ನಾವು ಟ್ರೈನಲ್ಲಿ ಹೋಗ್ಬೇಕಾದ್ರೆ ನಮಗೆ ಟ್ರೈನಲ್ಲಿ ಕಿಟಕಿ ಪಕ್ಕ ಕುತ್ಕೊಳ್ಳೋದಕ್ಕೆ ಅಲ್ಲಿ ಜನ ಬಿಡ್ತಾ ಇಲ್ಲ ಅಂತ ಪರಿಸ್ಥಿತಿ. ಏನ್ ಮಾಡಬೇಕು, ಎಲ್ಲ ಸ್ಟ್ರಗಲ್ಸ್ ನಾವು ತಗೊಂಡ್ ಬರ್ಬೇಕು ಅಂತ ಅದಕ್ಕೆ ಆ ಸಾಂಗು ಐ ಬಾರ್ನ್ ಆಸ್ ವೀಲ್ ಮೈ ಫೀಲಿಂಗ್ಸ್ ಚೇಂಜ್ ಎಲ್ಲ ಆಯ್ತು. ಅದನ್ನ ತರ್ಜುಮೆ ಮಾಡಿ ಇಮಿಡಿಯೇಟ್ ಆಗಿ ಆ ಸಾಲ್ಗೆ ನಾವು ತಗೊಂಡ್ಬರ್ಬೇಕಲ್ಲ ಅಂತ ಹೇಳಿ ಅದಕ್ಕೆ ತಗೊಂಡ್ ಬಂದಾಗ ಆ ಸಾಂಗ್ ನಾನು ಚೆನ್ನೈನ ಮಹಿಳಾ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಡಿದಾಗ ಹಾಡಿದ್ದು ಬರೀ 2 ನಿಮಿಷ, ಚಪ್ಪಾಳೆ ಸಿಕ್ಕಿದ 5.5 ನಿಮಿಷ. ಪೀಪಲ್ ಆರ್ ಸ್ಟ್ಯಾಂಡಿಂಗ್, ಕ್ರೈಯಿಂಗ್, ಎಮೋಷನ್ ಎಕ್ಸೆಟ್ರಾ. ಸೊ ಅಲ್ಲಿಂದ ಈ ಹಾಡಿಗೆ ಜರ್ನಿ ಆಗಿ ಈ ಹಾಡು ಪ್ರಪಂಚದಾದ್ಯಂತ ತುಂಬಾ ವೇದಿಕೆಗಳನ್ನು ತೆಗೆದುಕೊಂಡು ಬಂದಿದೆ. ಬಟ್ ಈ ಹಾಡನ್ನ ಅದ್ರ ಭಾವನೆಗಳು ತುಂಬಬೇಕು ಅಂತ ಹೇಳಿ ಉಷಾವನ್ನ ಕೇಳಿದಾಗ, ರೈಟಿಂಗ್ ಸಾಂಗ್ ಇಸ್ ನಾಟ್ ಸೊ ಈಸಿ, ಕಂಪೋಸಿಂಗ್ ಸಾಂಗ್ ಇಸ್ ಆಲ್ಸೋ ನಾಟ್ ಸೊ ಈಸಿ, ಅದಕ್ಕೆ ವಾಯ್ಸ್ ಹಾಕೋದು ಇಸ್ ಆಲ್ಸೋ ನಾಟ್ ಸೊ ಈಸಿ. ಅದೆಲ್ಲವನ್ನು ಮಾಡಿ ನಮ್ಮ ಡೈರೆಕ್ಟರ್ ಆಗಿ ಇವತ್ತು ಉಷಾ ಅವರು ಎಲೆಮರೆ ಕಾಯಿಗಳಾಗಿದ್ದಂಥ ನಮ್ಮ ಸಮುದಾಯ ಇವತ್ತು ಮೇಲ್ಗೆ ತಗೊಂಡು ಬಂದಿರೋದಕ್ಕೆ ನಿಮ್ಮ ಚಪ್ಪಾಳೆ ಮೂಲಕ ಅಭಿನಂದಿಸ್ತೀನಿ. ಒಂದೆಡೆ ಸಂಸ್ಥೆಗೆ ಆಯೋಜನೆ ಮಾಡೋಕ್ಕೆ ಅಭಿನಂದಿಸ್ತೀನಿ. ಮಾಳವಿಕಾ ಇದ್ದಾರೆ, ಸುಧಾ ಇದ್ದಾರೆ, ಅನೇಕ ಬೋರ್ಡ್ ಮೆಂಬರ್ಸ್ ಇದ್ದಾರೆ. ಎಲ್ರಿಗೂ ನಿಮ್ಮ ಜೋರು ಚಪ್ಪಾಳೆ ಮೂಲಕ ಅಭಿನಂದನೆ ಮಾಡಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, and please share with your friends. Thank you, nice meeting all of you. Thank you, professors of Mount Carmel University, the management, the principal, the director, many other legends who took very challenge to organize this event. But commissioners ಎಲ್ಲ ಗೆಸ್ಟ್ ಬಂದಿದ್ದಾರೆ, ತುಂಬಾ ಸಂತೋಷ ಆಯ್ತು. ನಮಸ್ಕಾರ. Thank you so much, ma'am.
Now we would like to invite Srimati Anita KV ma'am from Kannada Department, Mount Carmel College. ಸ್ವಲ್ಪ ಎಲ್ಲರಿಗೆ ನಮಸ್ಕಾರ. ಟೀಚರ್ಸ್ ಬಂದರೆ ಭಾಳ ಭಯ ಆಗುತ್ತೆ, ಎಲ್ಲಿ ಪಾಠ ಮಾಡಿಬಿಡ್ತಾರೆ ಅಂತ. ಆ್ಯಕ್ಚುಲಿ ನಾನಿಲ್ಲಿ ಪಾಠ ಮಾಡಲಿಕ್ಕೆ ಬಂದಿಲ್ಲ. ಕೆಲವೇ ಮಾತುಗಳನ್ನು ಎರಡು ಮಾತುಗಳನ್ನು ಆ್ಯಕ್ಚುಲಿ ನಾನು ಇಲ್ಲಿ ಬರೋ ಸೀನ್ ಇರಲಿಲ್ಲ, ಆದರೆ ನಾನು ಮಾತಾಡಬೇಕಾಗಿದೆ. ಬೆಳಗ್ಗೆಯಿಂದ ಗಣ್ಯ ವ್ಯಕ್ತಿಗಳು ಈ ವಿಷಯದ ಬಗ್ಗೆ ಮಾತನಾಡಿದ್ದಾರೆ. ನಮ್ಮ ಉದ್ದೇಶ ಇದ್ದದ್ದು ನಮ್ಮ ಮಕ್ಕಳಿಗೆ ಇದೊಂದು ಅರಿವು ಮೂಡಬೇಕು. ಯಾಕೆಂದರೆ ಪಂಪ ಹೇಳ್ತಾನೆ ಮಾನವ ಕುಲಂ ತಾನು ಒಂದೇ ಬಲಂ ಅಂತ. ಈ ಕಡೆ ಕುವೆಂಪು ಹೇಳ್ತಾರೆ ಮೊದಲು ಮಾನವನ ಆಗುತ್ತ. ಯಾವ ಮನುಷ್ಯ ಮಾನವೀಯತೆಯನ್ನು ಮೈಗೂಡಿಸ್ಕೊಳ್ತಾನೋ ಅವನು ನಿಜವಾದ ಮಾನವ ಆಗ್ತಾನೆ. ಇಲ್ಲ ಅಂತಂದರೆ ಅವನು ಮಾನವ ಅಲ್ಲ, ಸುಮ್ಮನೆ ಯಾವುದೋ ಒಂದು ದೇಹ ಅಷ್ಟೇ. ಹಾಗಾಗಿ ಇವತ್ತೇನು ಬೆಳಗ್ಗೆಯಿಂದ ನೀವು ಕೇಳಿದ್ದೀರಾ ಅಥವಾ ನೋಡಿದ್ದೀರಾ, ನೋಡಿದಾಗ ನಮಗೆ ನೋವು ಉಂಟಾಗುತ್ತೆ. ಆಮೇಲೆ ಇನ್ನೊಂದು ಕಡೆ ಓದಲ್ಲ, ಇವರಲ್ಲಿ ಎಂಥ ಟ್ಯಾಲೆಂಟ್ ಇದೆ ಅನ್ನೋದು ಅದ್ರಲ್ಲಿ ಗೊತ್ತಾಗುತ್ತೆ. ಅಂದರೆ ಮನುಷ್ಯರಿಗೆ ಇರಬೇಕಾಗಿರ್ತಕ್ಕಂಥ ಎಲ್ಲ ಗುಣಗಳು ಅವರಲ್ಲಿದೆ. ಒಂದು, ನಾವು ಅದನ್ನು ಅಪ್ರಿಷಿಯೇಟ್ ಮಾಡಬೇಕು, ಅವ್ರಿಗೆಲ್ಲ ರೀತಿಯ ಆದ್ಯತೆಯನ್ನು ಕೊಡಬೇಕು. ಆ ಕಾರಣಕ್ಕೆ ಅಕೈ ಪದ್ಮಶಾಲಿ ಅವ್ರದ್ದು ಒಂದು ಜೀವನ ಇದನ್ನು ಚರಿತ್ರೆಯನ್ನು ಬರೆಯುವಂಥ ಸಂದರ್ಭದಲ್ಲಿ ಡೊಮಿನಿಕ್ ಅವರು ನಮ್ಮ BOS ಮೆಂಬರ್ ಆಗಿದ್ದರು. ಸೊ ಆಗ ಈ ವಿಷಯ ಪ್ರಸ್ತಾಪ ಬಂದಾಗ, ಸರ್ ನಾವು ಯಾಕೆ ಆ ಒಂದು ಚಾಪ್ಟರ್ ಇಡಬಾರ್ದು ಅಂತ. NEP ಬರೋ ಮುಂಚೆ ನಾವು ಅದೊಂದು ಚಾಪ್ಟರ್ನ ಇಟ್ಟಿದ್ದು. ಆಮೇಲೆ NEP ಬಂತು. ಸೊ ಆ ಕಾರಣದಿಂದ ಆಯಿತು. ಈಗ ಮತ್ತೆ ನಾವೇನು ಮಾಡಿದ್ದೀವಿ ಅಂತಂದರೆ, ಒಂದು ಚಾಪ್ಟರ್ ಸೆಕೆಂಡ್ ಇಯರ್ಗೆ ನಮ್ಮ ಮಂಜಮ್ಮ ಜೋಗತಿ ಅವ್ರದ್ದು ಒಂದು ಚಾಪ್ಟರ್ ಇರುತ್ತೆ. ಹಾಗೆಯೇ ಈಗ ರೇವತಿ ಅವ್ರದ್ದಿದೆ, ಇವ್ರದ್ದಿದೆ. ಮುಂದಿನ ಪ್ರತಿ ಸೆಮಿಸ್ಟರ್ನಲ್ಲಿ ಈ ಥರದ್ದು ಒಂದೊಂದು ಚಾಪ್ಟರನ್ನು ಓದುವ ಮೂಲಕ ಮಕ್ಕಳು ಅದ್ರ ಬಗ್ಗೆ ಅರಿವನ್ನು ಮೂಡಿಸ್ಕೋಬೇಕು ಅನ್ನೋದು ನಮ್ಮ ಆಶಯ. ಸೊ ಹಾಗಾಗಿ ವಿದ್ಯಾರ್ಥಿಗಳು ಅನೇಕ ಸಂದರ್ಭ ನಾನು ನೋಡಿದ್ದೀನಿ, ಮೊದಲೆಲ್ಲ ಒಂಥರ ಅವ್ರ ಬಗ್ಗೆ ಕಡೆಗಣಿಸೋದು ಇದೆಲ್ಲ ಆಗ್ತಾಯಿತ್ತು. ಇದು ಈಗ ಸ್ವಲ್ಪ ಅದು ಬದಲಾಗ್ತಿದೆ. ಮಹಾಭಾರತದ ಕಾಲದಿಂದ ಇರತಕ್ಕಂಥದ್ದು ಇದು. ಆದರೆ ಈಗ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಅವ್ರಿಗೂ ಒಂದು ಮನಸ್ಸಿದೆ, ಅವ್ರಿಗೂ ಒಂದು ವ್ಯಕ್ತಿತ್ವ ಇದೆ ಅನ್ನೋದನ್ನು ಇವತ್ತು ಅವ್ರು ಸಾಬೀತುಪಡಿಸ್ತಾ ಇದ್ದಾರೆ. ಆ ಕಮ್ಯುನಿಟಿಗೆ ನಾವು ಕೂಡ ಗೌರವ ಕೊಡಬೇಕು. ಹಾಗೆಯೇ ಹೆಣ್ಮಕ್ಳಿಗೂ ಕೊಡಬೇಕು, ಗಂಡು ಮಕ್ಕಳಿಗೂ ಕೂಡ ಗೌರವವನ್ನು ಕೊಡಬೇಕು. ಒಬ್ಬರಿಂದ ಒಬ್ಬರಿಗೆ ಗೌರವಿಸುವುದರಿಂದ ಮೂಲಕನೇ ಅವನು ಮನುಷ್ಯನಾಗ್ತಕ್ಕಂಥದ್ದು. ಇಷ್ಟು ನಾನು ಮಾತನ್ನು ಹೇಳಿ ನಾನು ಮುಗಿಸ್ತೇನೆ. ಹೆಚ್ಚಿನ ಮಾತನ್ನು ಆಡಲಿಕ್ಕೆ ಹೋದರೆ ಸಮಯ ತುಂಬ ತಗೊಂಡ್ಬಿಡುತ್ತೆ. ಎಲ್ಲರಿಗೆ ಧನ್ಯವಾದಗಳನ್ನು ನಾನು ಅರ್ಪಿಸ್ತೇನೆ. ವಿಶೇಷವಾಗಿ ಈ ಸಲ ನಮ್ಮ ಕಾಲೇಜಿನಲ್ಲಿ ಗಂಡು ಮಕ್ಕಳು ಕೂಡ ಎಂಟ್ರಿ ಆಗಿದ್ದಾರೆ. ಗಂಡು ಮಕ್ಕಳು ಮತ್ತು ಹೆಣ್ಣುಮಕ್ಕಳು ಎಲ್ಲರೂ ಒಟ್ಟಿಗೆ ಸೇರಿ ಇನ್ನೊಂದು ಸಮುದಾಯ ಏನಿದೆ ಅವರನ್ನು ಕೂಡ ನೀವು ಜೊತೆಗೂಡಿಸ್ಕೊಂಡು ನೀವು ಮುಂದೆ ಕಲಿತಾ ಹೋಗಬೇಕು. ನಾವು ವಿಶ್ವ ಮಾನವರಾಗಬೇಕು ಅಂತೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. Thank you so much, sir. I would now like to invite Srimati Anita KV ma'am from Kannada Department, Mount Carmel College, to deliver the vote of thanks. ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಸ್ವಾತಂತ್ರ್ಯ, ಸಮಾನತೆ, ಸಹೋದರತ್ವಗಳ ತಳಹದಿಯ ಮೇಲೆ ಮಾತ್ರವೇ ಆದರ್ಶ ಸುಸ್ಥಿರ ಸಮಾಜ ನಿರ್ಮಾಣ ಮಾಡಬಹುದು. ಅಂಬೇಡ್ಕರ್ ಅವರ ಈ ಮಾತುಗಳು ಇಲ್ಲಿಗೆ ಪ್ರಸ್ತುತ ಎಂದು ಭಾವಿಸುತ್ತೇನೆ. ಯಾಕೆಂದರೆ ಸಮಾಜ ಪರಿವರ್ತನೆ ಆಗುವುದೇ ನಮ್ಮ ಎಲ್ಲರ ಉದ್ದೇಶ. ಮೌಂಟ್ ಕಾರ್ಮೆಲ್ ಕಾಲೇಜಿನ ಕನ್ನಡ, ಇತಿಹಾಸ, ಸಮಾಜ ವಿಭಾಗಗಳ ಸಹಯೋಗದೊಂದಿಗೆ ಒಂದೆಡೆ ಸಂಸ್ಥೆ ಆಯೋಜಿಸಿರುವ ಹೆಣ್ತನ ಆಲ್ಬಮ್ ಬಿಡುಗಡೆ ಮತ್ತು ಸಾಮಾಜಿಕ ಒಳಗೊಳ್ಳುವಿಕೆ ಮತ್ತು ಸಮುದಾಯದ ಹೋರಾಟ ಅಧಿವೇಶನ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿದೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀ LN ಮುಕುಂದರಾಜ್ ಅವರಿಗೆ ಕಾಲೇಜಿನ ಪರವಾಗಿ, ಒಂದೆಡೆ ಸಂಸ್ಥೆಯ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ಚಪ್ಪಾಳೆಯ ಮೂಲಕ ಗೌರವಯುತ ವಂದನೆಗಳನ್ನು ಸಲ್ಲಿಸುತ್ತೇನೆ.
ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿ ತಮ್ಮ ಅಮೂಲ್ಯ ಸಮಯವನ್ನು ನಮ್ಮೊಂದಿಗೆ ಹಂಚಿಕೊಂಡ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾದ ಶ್ರೀ ಬಿ ದಯಾನಂದ ಅವರಿಗೆ ಒಂದೆಡೆ ಸಂಸ್ಥೆ ಪರವಾಗಿ, ಮೌಂಟ್ ಕಾರ್ಮೆಲ್ ಕಾಲೇಜಿನ ಪರವಾಗಿ ಅವರ ಅನುಪಸ್ಥಿತಿಯಲ್ಲೂ ಕೂಡ ಅನಂತ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಈ ಕಾರ್ಯಕ್ರಮ ನಡೆಸಲು ಪ್ರೋತ್ಸಾಹಿಸಿ ನಮ್ಮೊಂದಿಗೆ ಸಹಕರಿಸಿರ್ತಕ್ಕಂತಹ ಕಾಲೇಜಿನ ನಿರ್ದೇಶಕರಾದ ಸಿಸ್ಟರ್ ಎಂ ಅಲ್ಬೀನಾ ಅವರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ರಾಷ್ಟ್ರೀಯ ಕಾನೂನು ಪಾಠಶಾಲೆಯಲ್ಲಿ ಸಂಶೋಧಕರು, ಒಂದೆಡೆ ಸಂಸ್ಥೆಯ ಅಧ್ಯಕ್ಷರಾದ ಸುಧಾ ರೆಡ್ಡಿ ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ, ಕಾಲೇಜಿನ ಪರವಾಗಿ ಪ್ರೀತಿಯ ಚಪ್ಪಾಳೆಯ ಮೂಲಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಬಂದು ಪ್ರಾಸ್ತಾವಿಕ ನುಡಿಗಳನ್ನಾಡಿದ ನಮ್ಮೆಲ್ಲರ ಕನ್ನಡಿಗರೆಲ್ಲರ ನೆಚ್ಚಿನ ಸುಗಮ ಸಂಗೀತ ಗಾಯಕಿ, ಸ್ತ್ರೀವಾದಿ ಶ್ರೀಮತಿ MD ಪಲ್ಲವಿ ಅವರಿಗೂ ಕೂಡ ಅನಂತ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಒಂದು ಹಾಡು ಹೇಳಬೇಕು ಅಂತ ಕೇಳ್ಕೊತಿದ್ದಾರೆ ಮೇಡಮ್. ಒಂದು ಹಾಡು ಎಲ್ಲರ